Practice different types of makeup for special occasion. ಈ ಮಾಡೆಲ್ಗೆ ನಿಮ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ತುಂಬಾ ಮುಖ್ಯವಾದವ್ರಿಗೆ ನಾವು ಮೇಕಪ್ ಮಾಡಿ ತೋರಿಸ್ತೀವಿ. ನಾವು ಆಶಿಸ್ತೀವಿ ಇದರಲ್ಲಿ ನೀವು ನಿಮ್ಮ ಆಸಕ್ತಿನ ಹೆಚ್ಚಿಸ್ಕೋತೀರಾ ಅಂತ. ಮೇಕಪ್ನ ವಿಭಿನ್ನ ಪ್ರಕ್ರಿಯೆಯನ್ನ ತಿಳ್ಕೊಳ್ಳೋದಕ್ಕೆ ನಮ್ ಜೊತೆಗಿರಿ. ಸ್ಟೆಪ್ 1, ಕ್ಲೆನ್ಸಿಂಗ್ ಅಥವಾ ಫೇಸ್ ವಾಶ್. ನಿಮ್ಮ ಮುಖನ ಫೇಸ್ ವೈಪ್ಸ್ ಇಂದ ಒರೆಸ್ಕೊಳ್ಳಿ. ಕ್ಲಿಯರ್ ಸ್ಕಿನ್ ನ ಅರ್ಥ ಮೇಕಪ್ ಚೆನ್ನಾಗಿರತ್ತೆ ಅಂತ. ತುಂಬಾ ಮುಖ್ಯವಾಗಿ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿ ಫೇಸ್ ವಾಶ್ ಅನ್ನ ಬಳಸಬೇಕಾಗತ್ತೆ. ಫೇಸ್ ವಾಶ್ ಅನ್ನ ನೇರವಾಗಿ ನಿಮ್ಮ ಮುಖಕ್ಕೆ ಹಾಕೋಬೇಡಿ. ಸ್ವಲ್ಪ ನಿಮ್ಮ ಅಂಗೈಗೆ ಹಾಕೊಳ್ಳಿ. ಎರಡೂ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಆಮೇಲೆ ಮುಖಕ್ಕೆ ಹಾಕೊಂಡು ತೊಳ್ಕೊಳ್ಳಿ. ನಿಮ್ಮ ಮುಖನ ಟ್ಯಾಪ್ ಮಾಡ್ಕೊಂಡು ಒಣಗಿಸ್ಕೊಳ್ಳಿ, ಉಜ್ಜಬೇಡಿ. ಸ್ಟೆಪ್ 2, ಪ್ರೈಮರ್. ನಿಮ್ಮ ತ್ವಚೆನ ಈ ನಿಯಮಕ್ಕೆ ತಯಾರು ಮಾಡ್ಕೊಳ್ಳೋದಿಕ್ಕೆ ಲೈಟ್ ಆಗಿ ಪ್ರೈಮರ್ ಅನ್ನ ಹಚ್ಕೊಳ್ಳಿ. ಪ್ರೈಮರ್ ಅನ್ನ ಒಂದು ಸಣ್ಣ ಗೋಲಿ ಆಕಾರಕ್ಕೆ ತಗೊಂಡು ನಿಮ್ಮ ಮುಖದ ಬೇಕಾಗಿರುವಂತ ಭಾಗಕ್ಕೆ ಹಚ್ಕೊಳ್ಳಿ. ಅದರಲ್ಲೂ ಸ್ವಲ್ಪ ಕಪ್ಪಗಿರೋ ಜಾಗದಲ್ಲಿ ಬೆರಳಿಂದ ಮುಖನ ಟ್ಯಾಪ್ ಮಾಡ್ಕೋತಾ ಇರಿ, ಅದು ಪೂರ್ತಿಯಾಗಿ ಸ್ಪ್ರೆಡ್ ಆಗೋ ತನಕ. ಸ್ಟೆಪ್ 3, ಐಬ್ರೋಸ್ ನ ಹೈಲೈಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಐಬ್ರೋಸ್ ಅನ್ನ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಸ್ಟ್ರೋಕ್ ಇಂದ ನಿಮ್ಮ ಐಬ್ರೋಗಳಲ್ಲಿ ಎಲ್ಲಿ ಖಾಲಿ ಇದೆಯೋ ಜಾಗ ಅಲ್ಲಿ ಫಿಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗ ನಿಮ್ಗೊಂದು ಒಳ್ಳೆ ಶೇಪ್ ಸಿಗತ್ತೆ. ಐಬ್ರೋಸ್ ಅನ್ನ ಹೈಲೈಟ್ ಮಾಡೋದ್ರಿಂದ ನಿಮ್ ಮುಖ ಇನ್ನು ಬ್ರೈಟ್ ಆಗಿ ಕಾಣಿಸತ್ತೆ. ಇಡೀ ಮೇಕಪ್ ಕೂಡ ಬ್ರೈಟ್ ಆಗಿರುತ್ತೆ. ಸ್ಟೆಪ್ 4, ಐ ಶ್ಯಾಡೋ ಹಾಕೊಳ್ಳೋದು. ನಿಮ್ಮ ಬಟ್ಟೆ ಕಲರ್ಗೆ ಸೂಟ್ ಆಗುವಂತ ಐ ಶ್ಯಾಡೋನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣಿನ ಮೂಲೆಯಿಂದ ಹಿಡಿದು ಮೂಗಿನ ತುದಿವರೆಗೆ ಶ್ಯಾಡೋ ಹಾಕೊಳ್ಳೋಕ್ ಟ್ರೈ ಮಾಡಿ. ಅದ್ರ ಜೊತೆಗೆ ನಿಮ್ಮ ಐಬ್ರೋ ತುದಿನಲ್ಲಿ ಹೈಲೈಟ್ ಅನ್ನ ಹಾಕೊಳ್ಳಿ. ನಿಮ್ಮ ಐಬ್ರೋಸ್ ಮತ್ತೆ ಐ ಲ್ಯಾಶಸ್ ಮಧ್ಯೆ ನೀವು ಹೈಲೈಟ್ ಮಾಡ್ಕೊಳ್ಳೋದಿಕ್ಕೆ ವೈಟ್ ಕಲರ್ ನ ಬಳಸಿ. ಸ್ಟೆಪ್ 5, ಐಲೈನರ್. ಐಲೈನರ್ ನ ತೆಳ್ಳಗಿನ ಒಂದು ಲೈನ್ ಹಾಕೊಳ್ಳಿ. ಪರ್ಫೆಕ್ಟ್ ವಿಂಡ್ ಲುಕ್ಗೋಸ್ಕರ ನೀವು ಪೆನ್ಸಿಲ್ ಅನ್ನ ಕೂಡ ಬಳಸಬಹುದು. ಒಂದ್ ವೇಳೆ ನಿಮ್ಗದಿಷ್ಟ ಇಲ್ಲ ಅಂತಂದ್ರೆ ರೆಪ್ಪೆಯ ತುದಿಯ ಭಾಗದಲ್ಲಿ ನೀವು ಒಂದು ಲೈನ್ ಅನ್ನ ಎಳ್ಕೋಬಹುದು. ಆಮೇಲೆ ನೇರವಾಗಿ ಒಂದು ಲೈನ್ ಅನ್ನ ಎಳಿರಿ. ಒಳ ಭಾಗಕ್ಕೆ ಲೈನ್ ಬರ್ತಾ ಇರ್ಲಿ. ಮತ್ತೊಂದು ತುದಿಯನ್ನ ಮುಟ್ಟಿ ಆಮೇಲೆ ಒಳ ಭಾಗನ ಫುಲ್ ಫಿಲ್ ಮಾಡ್ಕೊಳ್ಳಿ. ಆಗ ಲೈನರ್ ಕೆಲಸ ಮುಗ್ದೋಯ್ತು. ಸ್ಟೆಪ್ 6, ಕಾಜಲ್. ಈಗ ವಾಟರ್ ಲೈನ್ ಅಲ್ಲಿ ವಾಟರ್ ಪ್ರೂಫ್ ಕಾಜಲ್ ಅನ್ನ ಹಾಕೊಳ್ಳಿ. ಸ್ಟೆಪ್ 7, ಮಸ್ಕರಾ. ಮೇಕಪ್ ಅಲ್ಲಿ ನೀವು ಕೇವಲ ಒಂದೇ ಐಟಮ್ನ ಬಳಸ್ತೀರಾ ಅಂದ್ರೆ ಆಗ ಮಸ್ಕರಾ ಮೊದಲನೇದಾಗಿರುತ್ತೆ. ಮಸ್ಕರಾದ ಕೆಲವೇ ಸ್ಟ್ರೈಕ್ ನಿಮ್ಮ ಕಣ್ಣನ್ನ ಇನ್ನು ಹೊಳೆಯೋ ಹಾಗೆ ಮಾಡತ್ತೆ.
ಮಸ್ಕರಾ ತುಂಬಾ ಬಣ್ಣಗಳಲ್ಲಿ ಸಿಗಬಹುದು, ಆದ್ರೆ ಬ್ಲ್ಯಾಕ್ ಮತ್ತೆ ಬ್ರೌನ್ ಅನ್ನ ತುಂಬಾ ಜಾಸ್ತಿ ಬಳಸ್ತಾರೆ. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಐಲ್ಯಾಶ್ ಕರ್ಲರ್ ಇಂದ ಕರ್ಲ್ ಮಾಡ್ಕೊಳ್ಳಿ. ಸ್ಟೆಪ್ 8 ಕನ್ಸೀಲರ್. ಕ್ರೀಮ್ ಬೇಸ್ಡ್ ಕನ್ಸೀಲರ್ ಅನ್ನ ತ್ರಿಕೋಣದ ಆಕಾರದಲ್ಲಿ ಮೇಲಿಂದ ಕೆಳಭಾಗಕ್ಕೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಟೋನಿಗೆ ಅದು ಸೂಟ್ ಆಗೋವರೆಗೂ. ಒಂದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕಿನ್ ಟೋನ್ಗಿಂತ 1 ಟೋನ್ ಜಾಸ್ತಿ ತಗೋಬೇಕು ಅಷ್ಟೇ. ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕಿನ್ ಟೋನ್ಗಿಂತ 1 ಟೋನ್ ಜಾಸ್ತಿ ಇರೋದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಮ ಇಡೀ ಮುಖ ಬೆಳ್ಳಗ್ ಕಾಣಿಸುತ್ತೆ, ಅದರಿಂದ ಮೇಕಪ್ ಕೂಡ ಚೆನ್ನಾಗಿರೋದಿಲ್ಲ. ಸ್ಟೆಪ್ 9 ಫೌಂಡೇಶನ್. ಫೌಂಡೇಶನ್ ಹಾಕೊಳ್ಳಿ. ಫೌಂಡೇಶನ್ ಟೋನ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಚೆಸ್ಟ್ ಲೆವೆಲ್ ಅಲ್ಲಿ ನೀವು ಅದನ್ನ ಮ್ಯಾಚ್ ಮಾಡ್ಕೊಳ್ಳಿ. ಫೌಂಡೇಶನ್ ವಿಷಯ ಬಂದಾಗ ಎಷ್ಟು ಕಮ್ಮಿ ಹಾಕೋತಿರೋ ಅಷ್ಟು ಚೆನ್ನಾಗಿರತ್ತೆ, ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಹಾಕೊಳ್ಳಿ. ಫೌಂಡೇಶನ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಸ್ಕಿನ್ ಟೋನಿಗೆ ಬೇಕಾಗಿರುವಂತ ಟೋನ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಶೇಡ್ ಅನ್ನ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಫೌಂಡೇಶನ್ ಅನ್ನ ಹಾಕೊಳ್ಳಿ, ನಿಮ್ಮ ಸ್ಕಿನ್ ಟೋನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಫೌಂಡೇಶನ್ ವಿಷಯ ಬಂದಾಗ ಫೌಂಡೇಶನ್ ನ ಎಷ್ಟು ಕಮ್ಮಿ ಹಾಕೋತಿರೋ ಅಷ್ಟು ಒಳ್ಳೇದು, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕೊಳ್ಳಿ. ನ್ಯಾಚುರಲ್ ಆಗಿ ಕಾಣಿಸೋ ಶೇಡ್ ಅನ್ನ ಹುಡ್ಕೋದು, ನಿಮ್ಮ ಅಂಡರ್ ಟೋನ್ಗೆ ಮ್ಯಾಚ್ ಆಗುವಂತ ಶೇಡ್ ನ ಹುಡ್ಕೋದು ತುಂಬಾ ಕಷ್ಟ, ಹಾಗಾಗಿ ಮೊದಲು ನೀವು ನಿಮ್ಮ ಅಂಡರ್ ಟೋನ್ ಅನ್ನ ಹುಡ್ಕೊಳ್ಳಿ. ಸ್ಟೆಪ್ 10 ಕಾಂಪ್ಯಾಕ್ಟ್ ಪೌಡರ್. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬರೋದೇ ಕಾಂಪ್ಯಾಕ್ಟ್ ಪೌಡರ್. ನಿಮ್ಮ ಫೌಂಡೇಶನ್ ನ ಫಿಕ್ಸ್ ಮಾಡೋದಿಕ್ಕೆ ಇದು ಒಳ್ಳೆ ಕೆಲ್ಸಕ್ಕೆ ಬರುತ್ತೆ. ಫುಲ್ ಕವರೇಜ್ಗೆ ಪೌಡರ್ ನ ನಿಮ್ಮ ಬ್ರಷ್ ಅಲ್ಲಿ ಹಾಕೊಳ್ಳಿ. ಸ್ಟೆಪ್ 11 ಹೈಲೈಟರ್. ಹೊಳಪನ್ನ ತರೋದಿಕ್ಕೆ ಮತ್ತೆ ಗ್ಲಾಮರ್ನ ಆಕಾಶ ಮುಟ್ಸೋದಿಕ್ಕೆ ಈಗ ಸಮಯ ಬಂದಿದೆ, ಹಾಗಾಗಿ ನೀವು ಹೈಲೈಟರ್ ಅನ್ನ ಬಳಸಿ. ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಅಂದ್ರೆ ಟಿ ಝೋನ್ ಅಲ್ಲಿ, ನಿಮ್ಮ ಮೂಗಿನ ಮೇಲ್ಭಾಗದಲ್ಲಿ ಅಂದ್ರೆ ಉಬ್ಬಿರೋಂತ ಜಾಗದಲ್ಲಿ, ಕಣ್ಣಿನ ಕೆಳಭಾಗದಲ್ಲಿ ಮತ್ತೆ ಜಾಲೈನ್ ನ ಅಕ್ಕಪಕ್ಕ ಮತ್ತೆ ತುಟಿಯ ಕೆಳಭಾಗದಲ್ಲಿ, ತುಟಿಯ ಮೂಲೆನಲ್ಲೂ ಕೂಡ ಹೈಲೈಟರ್ ಹಾಕೊಳ್ಳಿ. ಸ್ಟೆಪ್ 12 ಬ್ಲಷ್. ಬ್ಲಷ್ ಅನ್ನ ಮೇಲ್ಭಾಗದಲ್ಲಿ ಹಾಕೊಳ್ಳಿ, ಹಾಗೆ ಮಾಡೋವಾಗ ಸ್ವಲ್ಪ ಹೈಲೈಟರ್ ಅನ್ನು ಕೂಡ ಹಾಕೊಳ್ಳಿ. ಬ್ಲಷ್ ಶೇಡ್ ಅನ್ನ ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ಒಂದ್ ವೇಳೆ ನೀವು ಐ ಮೇಕಪ್ ಮತ್ತೆ ಲಿಪ್ ಕಲರ್ ನ ಜಾಸ್ತಿ ಮಾಡ್ಕೋಬೇಕು ಅಂತಿದ್ರೆ ಬ್ಲಷ್ ಅನ್ನ ಲೈಟ್ ಕಲರ್ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ. ಸ್ಟೆಪ್ 13 ಲಿಪ್ಸ್ಟಿಕ್. ಮೊದಲು ನಿಮ್ ಲಿಪ್ ಅನ್ನ ಮಾಯಿಶ್ಚರೈಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಫೌಂಡೇಶನ್ ಹಚ್ಕೊಳ್ಳಿ ಲೈಟ್ ಆಗಿ, ಆಗ ಲಿಪ್ಸ್ಟಿಕ್ ತುಂಬಾ ಹೊತ್ತು ಲಿಪ್ ಅಲ್ಲಿ ಇರತ್ತೆ.
ಲಿಪ್ ಕಲರ್ ಪೆನ್ಸಿಲ್ ಇಂದ ಲೈನರ್ ನ ಲೈಟ್ ಆಗಿ ಹಾಕೊಳ್ಳಿ. ಅದು ಲಿಪ್ಸ್ಟಿಕ್ ಶೇಡಿಗೆ ಮ್ಯಾಚ್ ಆಗ್ಬೇಕು. ಆಮೇಲೆ ಲಿಪ್ಸ್ಟಿಕ್ ಹಾಕೊಳ್ಳಿ, ಅದು ಸೆಟ್ ಆಗ್ಲಿ. ಸ್ಟೆಪ್ 14 ಸೆಟ್ ಸ್ಪ್ರೇ. ಕೊನೆಯಲ್ಲಿ ನಿಮ್ಮ ಮೇಕಪ್ ಅನ್ನ ಒಂದು ಸೆಟ್ಟಿಂಗ್ ಸ್ಪ್ರೇ ಅಥವಾ ಪೌಡರ್ ಇಂದ ಸೆಟ್ ಮಾಡ್ಕೊಳ್ಳಿ. ಅದರಿಂದ ನೀವು ಹಾಕಿರೋಂತ ಮೇಕಪ್ ತುಂಬಾ ಹೊತ್ತು ಮುಖದಲ್ಲಿ ಹಾಗೆ ಇರತ್ತೆ. ಈಗ ನೀವೆಲ್ರೂ ಮೇಕಪ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರಾ. ಇನ್ನು ಒಳ್ಳೆ ರೀತಿನಲ್ಲಿ ಅರ್ಥ ಮಾಡಿಸೋದಕ್ಕೆ ನಮ್ಮ ಹತ್ರ ಇನ್ನೊಂದಷ್ಟು ವಿಡಿಯೋಗಳಿದಾವೆ. ಅದನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಆಸಕ್ತಿ ಇನ್ನೂ ಇದೆ ಅಂತ ಅನ್ಕೋತೀವಿ. ಧನ್ಯವಾದ.